ಸ್ನೇಹಿತರೆ, ನಾವು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆಯಾಗಿ ಬಂದಿದ್ವಿ. ಆ ಸಮೀಕ್ಷೆ ಹಿನ್ನೆಲೆಯಲ್ಲಿ ಬಂದಾಗ ಒಂದು ಯುವಕರ ಗುಂಪು ನಮಗೆ ಸಿಕ್ತು. ಆ ಯುವಕರನ್ನ ಮಾತನಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗಾಗಲೇ ಯುವಕರು ಈ ಸಮಾಜದಲ್ಲಿ ಅತಿ ಹೆಚ್ಚು ಜನ ಈಗ ಇದ್ದಾರೆ. ಮತದಾನ ಮಾಡುವವರ ಸಂಖ್ಯೆಯು ಅವರಿಗೆ ಜಾಸ್ತಿ. ಯಾಕಂತಂದ್ರೆ ಇವತ್ತು ಯುವಕರು ಏನು ಹೇಳ್ತಾರೆ ಅದೇ ಇವತ್ತು ತೀರ್ಮಾನ ಆಗತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮಾತನಾಡ್ತೀವಿ, ನೋಡಿ. ನಿಮ್ದು ಯಾವ ಊರು? ಇದೇ ಊರಾ? ನಿಮ್ದು ಇದೇ ಊರನಾ? ಚುನಾವಣೆ ಶುರುವಾಗಿದೆ. ಹೆಂಗೆ ಏನ್ ಅನ್ಸುತ್ತೆ ಈ ಕಡೆ ಎಲ್ಲ? ಯಾವ ಬದಿಗಿದ್ದಾರೆ ಜನ ಎಲ್ಲ? ಫಸ್ಟ್ ಬಂದಿದ್ದಷ್ಟೇ, ಈಗ ಯಾರು ಬಂದಿಲ್ಲ ಇನ್ನು. ನಾವು ಪತ್ರಕರ್ತರು, ನಾವು ಯಾವುದೇ ಪಕ್ಷದವರಲ್ಲ ನಾವು. ಹೆಂಗಿದೆ ಒಲ್ಲವಲ್ಲ ಯಾರ ಕಡೆ ಇದೆ ಅಂತ ಹೇಳ್ತೀರಾ? ಹೌದಾ? ಇದು ಸಿದ್ದರಾಮಯ್ಯ ಯೋಜನೆಗಳೆಲ್ಲ ಬರ್ತಾ ಇದೆಯಾ ನಿಮ್ಗೆ? ಬರ್ತಾ ಇದೆಯಾ? ಅದು ಒಳ್ಳೇದಂತೀರಾ ಕೆಟ್ಟದಂತೀರಾ? ಒಳ್ಳೇದೆಯಾ? ನಿಮ್ಮ ಹೆಸರೇನ್ರಿ? ಸುರೇಶ್. ಏನ್ ಕೆಲಸ ಮಾಡ್ತೀರಾ ನೀವು? ಕೆಲಸ ಮಾಡ್ತೀವಿ. ಇವತ್ತೇ ಹೋಗಿಲ್ಲ ಕೆಲಸಕ್ಕೆ? ನೀವು ಮದುವೆ ಹೊಂಟಿದ್ದೀರಾ? ನೀವು ಹೋಗಲ್ಲ? ನೀವು ಮದುವೆಗೂ ಹೋಗಲ್ಲ ಮತ್ತೆ? ಹೌದಾ? ಅಜ್ಜಿ, ನಿಮ್ಮ ಹೆಸರೇನು? ಲಕ್ಷ್ಮಿ. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಮತ್ತೆ ಈ ಸರಿ ಎಲ್ಲ ಚುನಾವಣೆಯಲ್ಲಿ ಯಾವ ಬದಿಗೆ ನೀವೆಲ್ಲ? ಹೌದಾ? ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ್ದು ಅನ್ನ ಭಾಗ್ಯ ಎಲ್ಲ ಬರ್ತಾ ಇದೆಯಾ? ಅಕ್ಕಿ ಭಾಗ್ಯ ಎಲ್ಲ ಸಿಗ್ತಾ ಇದೆಯಾ? ಸರ್, ನಿಮ್ದು ಯಾವ ಊರು? ಯಜಮಾನ್ರೆ, ನಾವು ಪತ್ರಕರ್ತರು, ಚುನಾವಣೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಈ ಕಡೆ ಮುಖ ಹಾಕಿ ಸರ್, ಕ್ಯಾಮ್ರಾ ಮುಖ ಬಿಡಿ ಸರ್. ಸರ್, ಈಗ ಚುನಾವಣೆ ಬಂದಿದೆ. ಬಿಸಿಲಿನ ತಾಪಮಾನಕ್ಕಿಂತ ಚುನಾವಣೆಯ ತಾಪಮಾನ ಹೆಚ್ಚಾಗಿದೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಚುನಾವಣೆಯ ಬಗ್ಗೆ ನೀವೇನ್ ಹೇಳಕ್ ಬಯಸ್ತೀರಾ? ನಮಗೆ ಜಿಲ್ಲೆ ವಾತಾವರಣ ಎಲ್ಲ ಗೊತ್ತಿಲ್ಲ. ಮೋದಿಗೆ ನಮ್ಗೆ ಮೋದಿ ಗವರ್ಮೆಂಟ್ ಬೇಕು. ಹೌದು. ಏನ್ ಕಾರಣ ಅದು? ನಮಗೆ ಮೋದಿ ನಾಯಕತ್ವ ಬೇಕು, ಇಷ್ಟೇ ನಾವು. ಇಷ್ಟೇ. ಮತ್ತೆ ಹಲವು ಜನರನ್ನ ಇಲ್ಲಿ ನೋಡ್ತೀರಿ ನೀವು. ತುಂಬಾ ಜನ, ಎಲ್ಲಾ ತರ ಜನರು ಬರ್ತಾರೆ. ಒಟ್ಟಾರೆಯಾಗಿ ಜನರ ಅಭಿಪ್ರಾಯ ಏನಿದೆ ಅಂತ ಹೇಳಕ್ಕಾಗತ್ತಾ? ವಾತಾವರಣ ನೋಡಿದ್ರೆ ಮೋದಿ ಬಹಳ ಕಾಣುತ್ತೆ. ಹೌದಾ? ಮೇಡಮ್, ನೀವು ಈಗ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಏನನ್ನೆಲ್ಲ ನಿಮ್ಗೆ ಬರ್ತಾ ಇದೆಯಾ? ತಗೊಳ್ತಾ ಇಲ್ವಾ? ಕರೆಂಟು, ಗೃಹಲಕ್ಷ್ಮಿ. ಕರೆಂಟ್ ಒಂದು ಹೋಗ್ತಾ ಇದೆ ಬಿಟ್ರೆ ಮತ್ತೆ KSRTC ಅಲ್ಲಿ ಓಡಾಡೋದಿಲ್ಲ, ಗೃಹಲಕ್ಷ್ಮಿ ಇಲ್ಲ. ಹೌದಾ? ಓಕೆ. ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಾ ಇರೋದು ನಿಮಗೊಂದು ಭೂಮಿ ಸಿಕ್ಕಿರೋ ಕಾರಣಕ್ಕಾಗಿ, ಅದರಿಂದ ನಿಮ್ಮ ಬದುಕಲ್ಲಿ ಒಂದು ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ ಕಾರಣಕ್ಕಾಗಿ. ಓಕೆ, ಧನ್ಯವಾದಗಳು. ಹೌದಾ? M.Com ಏನ್ ಮಾಡಿದ್ದೆ? M.Com ಹೌದಾ? ಮತ್ತೆ ಈಗ ಚುನಾವಣೆ ಬಂತು. ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ನಿಮಗೆ ಈ ಸರಿ ಚುನಾವಣೆಯಲ್ಲಿ? ಚುನಾವಣೆ ಏನಂತಲ್ಲ, ಬಿಜೆಪಿ ಗೆಲ್ಲುತ್ತೆ, ಗೆಲ್ಲಬೇಕು. ಏನ್ ಕಾರಣ ಏನ್ ಹೇಳ್ತೀರಾ? ಕಾರಣ ಇಂಡಿಯಾ ಒಳ್ಳೆ ರೀತಿ ಮುಂದ್ ಬರ್ತಾ ಇದೆ ಗ್ಲೋಬಲ್ ಇಂದ ನೋಡಿದ್ರೆ. ಅದಕ್ಕಾಗಿ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಬಂದಾಗಿದೆ. ಈಗ ನೀವು M.Com ಮುಗಿಸಿದೀರಾ? ನಿಮಗೆ ಉದ್ಯೋಗ ಸೃಷ್ಟಿಯಾಗಿದೆಯಾ? ಈಗ ಉದ್ಯೋಗ ಆಗ್ತಾ ಇದೆ. ಬಿಜೆಪಿ ಇಂದ ಅಂತಲ್ಲ, ಟೋಟಲ್ ಆಗಿ ಉದ್ಯೋಗ ಇದೆ. ಯುವಕರನ್ನೆಲ್ಲ ಯಾವ್ದೇ ಅಂದ್ರೆ ಅನ್ಎಂಪ್ಲಾಯ್ಗೆ ಸುಮ್ನೆ ಫ್ರೀ ಆಗಿ ಹಣ ಕೊಟ್ಟು ಮನೇಲಿ ಕೂರ್ತಂತದ್ದೇನು ಅವಶ್ಯಕತೆ ಇಲ್ಲ. ನಾವು ಬಿಜೆಪಿ. ಸರ್, ನಿಮ್ಮ ಹೆಸರು ಸರ್? ಅಮೃತೇಶ್ ಅವರೇ, ನೀವು ಹಳೆ ಗಳಿಯರು ಹೇಳಿ. ಈಗ ಚುನಾವಣೆ ಬರ್ತಾ ಇದೆ. ಈಗ 2 ಮಾಜಿ ಮುಖ್ಯಮಂತ್ರಿ ಮಕ್ಕಳು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮ ಒಲವು ನಿಲುವು ಯಾವ ಕಡೆ ಇದೆ? ಕಾಂಗ್ರೆಸ್. ಏನ್ ಕಾರಣಕ್ಕೆ? ಕಾಂಗ್ರೆಸ್ ಜಾತ್ಯತೀತ ಕೋಮುವಾದಿ ವಿರೋಧಿಗಳು. ಅಂದ್ರೆ ಶಿವಮೊಗ್ಗ ಜಿಲ್ಲೆ ಪರವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಈ ರಾಜ್ಯದಾಗೆ, ಈ ದೇಶದಾಗೆ ಕಾಂಗ್ರೆಸ್ ಒಂದೇ. ಹೌದಾ? ಓಕೆ. ಇವ್ರು ಕಾಣ್ತಾರ? ಯಾವ್ದ್ರದ್ದು? ಸ್ನೇಹಿತರೆ, ನಾವು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆಯಾಗಿ ಬಂದಿದ್ವಿ. ಆ ಸಮೀಕ್ಷೆ ಹಿನ್ನೆಲೆಯಲ್ಲಿ ಬಂದಾಗ ಒಂದು ಯುವಕರ ಗುಂಪು ನಮಗೆ ಸಿಕ್ತು. ಆ ಯುವಕರನ್ನ ಮಾತನಾಡಿಸ್ಬೇಕು ಅಂತ
ತೀರ್ಮಾನ ಮಾಡಿದ್ವಿ. ಈಗಾಗಲೇ ಯುವಕರು ಈ ಸಮಾಜದಲ್ಲಿ ಅತಿ ಹೆಚ್ಚು ಜನ ಈಗ ಇದ್ದಾರೆ. ಮತದಾನ ಮಾಡುವವರ ಸಂಖ್ಯೆಯು ಅವರಿಗೆ ಜಾಸ್ತಿ. ಯಾಕಂತಂದ್ರೆ ಇವತ್ತು ಯುವಕರು ಏನು ಹೇಳ್ತಾರೆ ಅದೇ ಇವತ್ತು ತೀರ್ಮಾನ ಆಗತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮಾತನಾಡ್ತೀವಿ ನೋಡಿ. ಸರ್, ನಿಮ್ದು ಯಾವ ಊರು? ಯಜಮಾನ್ರೆ, ನಾವು ಪತ್ರಕರ್ತರು ಚುನಾವಣೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಈ ಕಡೆ ಮುಖ ಹಾಕಿ ಸರ್, ಕ್ಯಾಮ್ರಾ ಮುಖ ಬಿಡಿ ಸರ್. ಸರ್, ಈಗ ಚುನಾವಣೆ ಬಂದಿದೆ. ಬಿಸಿಲಿನ ತಾಪಮಾನಕ್ಕಿಂತ ಚುನಾವಣೆಯ ತಾಪಮಾನ ಹೆಚ್ಚಾಗಿದೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಚುನಾವಣೆಯ ಬಗ್ಗೆ ನೀವೇನ್ ಹೇಳಕ್ ಬಯಸ್ತೀರಾ? ನಮಗೆ ಜಿಲ್ಲೆ ವಾತಾವರಣ ಎಲ್ಲ ಗೊತ್ತಿಲ್ಲ. ನಾವು ಓಟ್ ಹಾಕೋದು ಮೋದಿಗೆ, ನಮ್ಗೆ ಮೋದಿ ಗೌರ್ಮೆಂಟ್ ಬೇಕು. ಹೌದು, ಏನ್ ಕಾರಣ ಅದು? ನಮಗೆ ಮೋದಿ ನಾಯಕತ್ವ ಬೇಕು, ಇಷ್ಟೇ ನಾವು ಇಷ್ಟೇ. ಮತ್ತೆ ಹಲವು ಜನರನ್ನ ಇಲ್ಲಿ ನೋಡ್ತೀರಿ ನೀವು. ತುಂಬಾ ಜನ, ಎಲ್ಲಾ ತರ ಜನರು ಬರ್ತಾರೆ. ಒಟ್ಟಾರೆಯಾಗಿ ಜನರ ಅಭಿಪ್ರಾಯ ಏನಿದೆ ಅಂತ ಹೇಳಕ್ಕಾಗತ್ತಾ? ಇಲ್ಲಿ ವಾತಾವರಣ ನೋಡಿದ್ರೆ ಮೋದಿ ಬಹಳ ಕಾಣುತ್ತೆ. ಹೌದಾ ಮೇಡಮ್, ನೀವು ಈಗ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಏನನ್ನೆಲ್ಲ ನಿಮ್ಗೆ ಬರ್ತಾ ಇದೆಯಾ? ತಗೊಳ್ತಾ ಇಲ್ವಾ? ಕರೆಂಟು, ಗೃಹಲಕ್ಷ್ಮಿ. ಕರೆಂಟ್ ಒಂದು ಹೋಗ್ತಾ ಇದೆ ಬಿಟ್ರೆ ಮತ್ತೆ KSRTC ಅಲ್ಲಿ ಓಡಾಡೋದಿಲ್ಲ, ಗೃಹಲಕ್ಷ್ಮಿ ಇಲ್ಲ. ಹೌದಾ? ಓಕೆ. ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಾ ಇರೋದು ನಿಮಗೊಂದು ಭೂಮಿ ಸಿಕ್ಕಿರೋ ಕಾರಣಕ್ಕಾಗಿ, ಅದರಿಂದ ನಿಮ್ಮ ಬದುಕಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ ಕಾರಣಕ್ಕಾಗಿ. ಓಕೆ, ಧನ್ಯವಾದಗಳು. ಏನ್ ಕಾರಣಕ್ಕೆ? ನಾನು ಕೂತಿದ್ದೇನೆ ಅವರಿಂದಾನೆ ಸಿಕ್ಕಿದೆ. ಹೌದಾ? ಅಂದ್ರೆ ಹೊತ್ತು ಕೂಡು ಸಿಕ್ಕಿದೆ ಅಂತಂದ್ರೆ ಯಾವ ರೀತಿಲಿ? ಇಂದಿರಾ ಗಾಂಧಿ ಇದರಲ್ಲಿ ಹೊಲದೊಡೆಯ ಅದರಿಂದ ನಮ್ಗೆ ಜಮೀನು ಸಿಕ್ಕಿದೆ. ಹೌದಾ? ಸರಿ. ಹೌದಾ? M.Com ಏನ್ ಮಾಡಿದ್ದೆ? M.Com ಸಾಗರ LB ಕಾಲೇಜ್. ಹೌದಾ? ಮತ್ತೆ ಈಗ ಚುನಾವಣೆ ಬಂತು. ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ನಿಮಗೆ ಈ ಸರಿ ಚುನಾವಣೆಯಲ್ಲಿ? ಚುನಾವಣೆ ಏನಂತಲ್ಲ, ಬಿಜೆಪಿ ಗೆಲ್ಲುತ್ತೆ, ಗೆಲ್ಲಬೇಕು. ಏನ್ ಕಾರಣ ಏನ್ ಹೇಳ್ತೀರಾ? ಕಾರಣ ಇಂಡಿಯಾ ಒಳ್ಳೆ ರೀತಿ ಮುಂದ್ ಬರ್ತಾ ಇದೆ ಗ್ಲೋಬಲ್ ಇಂದ ನೋಡಿದ್ರೆ. ಅದಕ್ಕಾಗಿ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಬಂದಾಗಿದೆ. ಈಗ ನೀವು M.Com ಮುಗಿಸಿದೀರಾ? ನಿಮಗೆ ಉದ್ಯೋಗ ಸೃಷ್ಟಿಯಾಗಿದೆಯಾ? ಈಗ ಉದ್ಯೋಗ ಆಗ್ತಾ ಇದೆ. ಬಿಜೆಪಿ ಇಂದ ಅಂತಲ್ಲ, ಟೋಟಲ್ ಆಗಿ ಉದ್ಯೋಗ ಇದೆ. ಯುವಕರನ್ನೆಲ್ಲ ಯಾವ್ದೇ ಅಂದ್ರೆ ಅನ್ಎಂಪ್ಲಾಯ್ಗೆ ಸುಮ್ನೆ ಫ್ರೀ ಆಗಿ ಹಣ ಕೊಟ್ಟು ಮನೇಲಿ ಕೂರ್ತಂತದ್ದೇನು ಅವಶ್ಯಕತೆ ಇಲ್ಲ. ನಾವು ಬಿಜೆಪಿ. ಸರ್, ನಿಮ್ಮ ಹೆಸರು ಸರ್? ಅಮೃತೇಶ್ ಅವರೇ, ನೀವು ಹಳೆ ಗಳಿಯರು ಹೇಳಿ. ಈಗ ಚುನಾವಣೆ ಬರ್ತಾ ಇದೆ. ಈಗ 2 ಮಾಜಿ ಮುಖ್ಯಮಂತ್ರಿ ಮಕ್ಕಳು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮ ಒಲವು ನಿಲುವು ಯಾವ ಕಡೆ ಇದೆ? ಕಾಂಗ್ರೆಸ್. ಏನ್ ಕಾರಣಕ್ಕೆ? ಕಾಂಗ್ರೆಸ್ ಜಾತ್ಯತೀತ ಕೋಮುವಾದ ವಿರೋಧಿಗಳು. ಅಂದ್ರೆ ಶಿವಮೊಗ್ಗ ಜಿಲ್ಲೆ ಪರವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಈ ರಾಜ್ಯದಾಗೆ, ಈ ದೇಶದಾಗೆ ಕಾಂಗ್ರೆಸ್ ಒಂದೇ. ಹೌದಾ? ಓಕೆ. ನಿಮ್ದು ಯಾವ ಊರು? ಇದೇ ಊರಾ? ನಿಮ್ದು ಇದೇ ಊರನಾ? ಚುನಾವಣೆ ಶುರುವಾಗಿದೆ. ಹೆಂಗೆ ಏನ್ ಅನ್ಸುತ್ತೆ ಈ ಕಡೆ ಎಲ್ಲ? ಯಾವ ಬದಿಗಿದ್ದಾರೆ ಜನ ಎಲ್ಲ? ಫಸ್ಟ್ ಬಂದಿದ್ದಷ್ಟೇ, ಈಗ ಯಾರು ಬಂದಿಲ್ಲ ಇನ್ನು. ನಾವು ಪತ್ರಕರ್ತರು, ನಾವು ಯಾವುದೇ ಪಕ್ಷದವರಲ್ಲ ನಾವು. ಹೆಂಗಿದೆ ಒಲವಲ್ಲ ಯಾರ ಕಡೆ ಇದೆ ಅಂತ ಹೇಳ್ತೀರಾ? ಹೌದಾ? ಇದು ಸಿದ್ದರಾಮಯ್ಯ ಯೋಜನೆಗಳೆಲ್ಲ ಬರ್ತಾ ಇದೆಯಾ ನಿಮ್ಗೆ? ಬರ್ತಾ ಇದೆಯಾ? ಅದು ಒಳ್ಳೇದಂತೀರಾ ಕೆಟ್ಟದಂತೀರಾ? ಒಳ್ಳೇದೆಯಾ? ನಿಮ್ಮ ಹೆಸರೇನ್ರಿ? ಸುರೇಶ್. ಏನ್ ಕೆಲಸ ಮಾಡ್ತೀರಾ ನೀವು? ಕೆಲಸ ಮಾಡ್ತೀವಿ. ಇವತ್ತೇ ಹೋಗಿಲ್ಲ ಕೆಲಸಕ್ಕೆ? ನೀವು ಮದುವೆ ಹೊಂಟಿದ್ದೀರಾ? ನೀವು ಹೋಗಲ್ಲ? ನೀವು ಮದುವೆಗೂ ಹೋಗಲ್ಲ ಮತ್ತೆ? ಹೌದಾ? ಅಜ್ಜಿ, ನಿಮ್ಮ ಹೆಸರೇನು? ಲಕ್ಷ್ಮಿ. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಾ? ಮತ್ತೆ ಈ ಸರಿ ಎಲ್ಲ ಚುನಾವಣೆಯಲ್ಲಿ ಯಾವ ಬದಿಗೆ ನೀವೆಲ್ಲ? ಹೌದಾ? ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ್ದು ಅನ್ನ ಭಾಗ್ಯ ಎಲ್ಲ ಬರ್ತಾ ಇದೆಯಾ? ಅಕ್ಕಿ ಭಾಗ್ಯ ಎಲ್ಲ ಸಿಗ್ತಾ ಇದೆಯಾ? ನಮಸ್ತೆ. ನಿಮ್ಮ ಹೆಸರು? ಸರ್, ಈಗ ಚುನಾವಣೆ ಬಂದಿದೆ. ಬಹಳ ಬಿಸಿಲಿಗಿಂತ ಜಾಸ್ತಿ ರಂಗೇರಿದೆ ಚುನಾವಣೆ. ರಂಗೇರಿದೆ. ಈ ಸರಿ ನಿಮ್ಮ ಒಲವು ನಿಲುವು ಯಾವ ತರ ಇದೆ? ಎಲ್ಲರಿಗೂ ಸಮಾನವಾಗಿ ನೋಡ್ಬೇಕಾಗುತ್ತೆ. ಯಾರು ಕೆಲಸ ಮಾಡ್ತಾರೆ, ಜನರಿಗೆ ಜೊತೆ ಬರ್ತಾರೆ, ಅವರಿಗೆ ಓಟ್ ಹಾಕಬೇಕು. ಅದೇ ಅದ್ರ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಅಂತ ಅನ್ಕೊಂಡಿದ್ದೀರಿ ನೀವು? BY ರಾಘವೇಂದ್ರ. ಸರ್, ಈಗ BY ರಾಘವೇಂದ್ರ ಅವರು ಬಗ್ಗೆ ಹೇಳಿದ್ರಿ. ಶಾಸಕ ಬಗ್ಗೆ ಬಂದಿರೋ ರೈಲ್ವೆ ಟರ್ಮಿನಲ್ ಅನ್ನ ಅವರೇ ಕ್ಯಾನ್ಸಲ್ ಮಾಡಿಸಿರುವಂತದ್ದು ಆರೋಪ ಇದೆ ಅವ್ರ ಮೇಲೆ. ನಾವೇನು ಹೇಳಿದ್ದಾರೆ?
ರಾಜಕೀಯ ಪ್ರೇರಿತ. ರಾಜಕೀಯ ಪ್ರೇರಿತ. ಆದರೆ ಚಾಗುಪ್ಪಕ್ಕೆ ಸಿಗುವಂತ ಒಂದು ಅವಕಾಶವನ್ನು ತಪ್ಪಿಸಿದ್ರು ಅಂತ ಹೇಳ್ತಾರಲ್ಲ. ಹೇಳ್ತಾರೆ, ಅದೊಂದು ಅಧಿಕೃತವಾಗಿ ಏನೂ ಇಲ್ಲಲ್ಲ. ಅಧಿಕೃತವಾಗಿ ಏನಿಲ್ಲ. ಓಕೆ ಸ್ನೇಹಿತರೆ, ಈಗ ನಾವು ಸಾಗರದ ಬಹುಮುಖ್ಯ ಸ್ಥಳವಾದ ಹೆಗ್ಗೋಡಿನ ನಿನಾಸಂ ಸಮೀಪ ಇದ್ದೀವಿ. ಇಲ್ಲೊಂದು ಯುವಕರ ಗುಂಪಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಅವರಿಗೆ ಮಾತನಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. ತಮ್ಮ ಹೆಸರು? ಜೀವನ ಅಂತ. ಜೀವನ್ ಅವರೇ, ಚುನಾವಣೆ ಬಂತು, ನೀವೆಲ್ಲ ಯಂಗ್ಸ್ಟರ್ಸ್ಗಳು. ಈ ಬಾರಿಯ ಶಿವಮೊಗ್ಗ ಜಿಲ್ಲೆಯ ಚುನಾವಣೆಯಲ್ಲಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮ ಒಲವು ನಿಲುವು ಯಾರಿಗೆ? ನಮ್ಗೆ ಯಾರು ಕೆಲಸ ಮಾಡಿದ್ದಾರೆ, ಯಾರು ಜನಪರವಾಗಿದ್ದಾರೆ ಅವ್ರಿಗೆ ನಮ್ಮ ಮನೇಲಿ. ಹಾ. ಬಿಜೆಪಿಗೆ ಈ ಸಲ ಬಹುಮತ ಕೊಡೋಣ ಅಂತ ಎಲ್ಲ ಯುವಕರು ಪೋಸ್ಟರಿನ ಕೊಟ್ಟಿದ್ದಾರೆ. ಕೊಟ್ಟಿದ್ವಿ. ಹಾ. ಏನಕ್ಕಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಂತ ಕೆಲಸ ಮಾಡಿಸಿದ್ದಾರೆ. ಹಾ ಹಾ. ಆ ರೀಸನ್ ಅಲ್ಲ. ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್? ಸಂದೀಪ್, ಏನ್ ಮಾಡ್ತೀರಾ? ಡ್ರೈವಿಂಗಾ? ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅಭಿಪ್ರಾಯ, ನಾನ್ ಕಾಂಗ್ರೆಸ್ಗೆ ಓಟ್ ಹಾಕಿ. ಹಾ ಹಾ. ಏನ್ ಕಾರಣ ಕಾಂಗ್ರೆಸ್ ಮತ ಹಾಕ್ತೀರಾ ನೀವು? ಏನ್ ಕಾರಣ ಅಂದ್ರೆ ಕಾಗೋಡು ಚಳವಳಿ ಮಾಡಿದ್ದಾರೆ. ಹಾ ನಮ್ಗೆ ಮುಂಚೆ ಜಮೀನು ಏನು ಇರ್ಲಿಲ್ಲ. ಹಾ ಕಾಂಗ್ರೆಸ್ ಪಕ್ಷದಿಂದ ಅದೆಲ್ಲ ಸಿಕ್ಕಿದೆ. ಹಾ 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 ಅದಕ್ಕೋಸ್ಕರ ಹಾ ಹಾ ಅಷ್ಟೇ ಹೇಳಿದ್ರು, ಮತ್ತೇನಿಲ್ಲ. ಹಾ ಹಾ. ಸರ್, ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್, ಏನ್ ಕೆಲಸ ಮಾಡ್ತೀರಾ? ನಮ್ದು M.Com